10ನೇ ತಾರೀಕಿಗೆ ಸವಣೂರಿನ ಉರ್ದು ಶಾಲೆಯಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಆಪಾದನೆ ಮೇಲೆ ಪಾಲಕರು ಮತ್ತು ಮಕ್ಕಳು ಆಪಾದನೆ ಮಾಡಿದರು. ಅದರ ಒಂದು ಆ ಘಟನೆಯಲ್ಲಿ ಆವಾಗ ಅಧಿಕಾರಿಗಳು ಎ.ಸಿ ಅವರು, ತಹಸೀಲ್ದಾರ್ ಅವರು, ಬಿ.ಇ ಅವರು ಎಲ್ಲ ಸೇರಿ ಹ್ಯಾಂಡಲ್ ಮಾಡಿದರು. ಆವಾಗ ನಾನು ಸೆಷನಲ್ಲಿದ್ದೆ. ನನ್ನ ಗಮನಕ್ಕೆ ಬರೋ ಒಳಗೆ ಎಲ್ಲ ಘಟನೆ ಮುಗಿದಿತ್ತದು. ಮುಗಿದ ಮೇಲೆ ನಂತರ ಕೆಲವು ಸಂಘಟನೆಗಳು ಮನವಿ ಕೊಟ್ಟರು. ಆಮೇಲೆ ಸರ್ಕಾರ ಮತ್ತು ಅಧಿಕಾರಿಗಳು, ವಿಶೇಷವಾಗಿ SP ಅವರು, DC ಅವರು, ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ನಾವು ಆಗ್ರಹ ಮಾಡಿದ್ವಿ, ಯಾರೇ ತಪ್ಪಿತಸ್ಥರಿರಲಿ ಅವ್ರ ಮೇಲೆ ಕ್ರಮ ತಗೋರಿ. ಯಾಕಂತ ಹೇಳಿದರೆ ಒಂದು ಕಡೆ ಮಕ್ಕಳ ಮೇಲೆ ಆಗಿದ್ದು ದೌರ್ಜನ್ಯ, ಅದು ತಪ್ಪು. ಮತ್ತೊಂದು ಕಡೆ ಯಾರೂ ಕೂಡ ಕಾನೂನು ತಮ್ಮ ಕೈಯಲ್ಲಿ ತಕ್ಕೋಬಾರ್ದು. ಯಾರಾದರೂ ಕಾನೂನನ್ನು ತಮ್ಮ ಕೈಯಲ್ಲಿ ತಕ್ಕೊಂತಾರಂದರೆ ಅದು ತಪ್ಪು. ಆದ್ದರಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋರಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಶಿಕ್ಷಕನ ಮೇಲೂ FIR ಆಗಿದೆ. ನೈತಿಕ ಪೊಲೀಸ್ಗಿರಿ ತೋರಿಸ್ತಾ ಇದ್ರು, ಅವರನ್ನು FIR ಆಗಿ ಅವರು ಅರೆಸ್ಟ್ ಆಗಿದ್ದಾರೆ. ಮತ್ತು ಅಧಿಕಾರಿಗಳು ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ಆಗ್ತಾಯಿದೆ. ಈಗ ಒಂದು ಘಟನೆ 12 ಗಂಟೆಯಿಂದ ಹಿಂಗೆ 3-4 ಗಂಟೆ ನಡೀತಾ ಇದೆ. ಸೊ ಸಂಬಡಿ ಅಷ್ಟು ಕೇರ್ ಅಲ್ಲ. ಸೊ ಅದರ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಈಗೆಲ್ಲ ಸಂಘಟನೆಗಳು, ಭಾಳಷ್ಟು ಸಂಘಟನೆಗಳು ಆಗ್ರಹ ಮಾಡಿದ್ವು, ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕ್ರಮ ತಗೋರಿ ಅಂತೇಳಿ. ಅದಕ್ಕೆ ಮೋಸ್ಟ್ಲಿ ಆ ಮೇಲಾಧಿಕಾರಿಗಳಿಗೆ ಮೇಲ್ನೋಟ ಕಂಡಿರ್ಬೋದು ಯಾರ್ಯಾರು ತಪ್ಪೈತೆ ಅಂಥೇಳಿ. ಸೊ ಅಂದಿನ ಘಟನೆಯಲ್ಲಿ ಯಾರ್ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತೊಗೊತಾ ಇದ್ದಾರೆ. ನೋಡಿರಿ, ನಾನು ಯಾರ್ದು ಆದೇಶ ಸ್ವಾಗತ ಅಲ್ಲ, ಬಟ್ ಏನೈತಿ ಮೇಲಾಧಿಕಾರಿಗಳು ಕ್ರಮ ತೊಗೊತಾ ಇದ್ದಾರೆ, ಕ್ರಮ ತಗೋಬೇಕು. ನೋಡಿರಿ, ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ಯಾರು ತಪ್ಪು ಮಾಡ್ರೆ ಅವ್ರ ಮೇಲೆ ಕ್ರಮ ತಗೋರಿ. ಧರ್ಮ, ಜಾತಿ, ಪಕ್ಷ ಸಂಬಂಧ ಇಲ್ಲ. ಮಾನವೀಯತೆ ಇಂಪಾರ್ಟೆಂಟು. ನಮಗೂ ಮಕ್ಕಳಿದಾವೆ. ಯಾರಾದ್ರ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರಂದ್ರೆ ಅದು ತಪ್ಪು. ಯಾರಾದರೂ ತಪ್ಪು ಮಾಡಿದವ್ರ ಮೇಲೆ ಇವರೇ ಕಾನೂನು ಕೋರ್ಟ್ ಹಾಕ್ತಾರೆ, ಅದು ತಪ್ಪು. ಇವರು ನಮ್ಮ ವಿರೋಧ ಪಾರ್ಟಿಯವರು ಮೊಸರಲ್ಲಿ ಕಲ್ಲು ಹುಡುಕ್ಲಿಕ್ಕೆ ಹೋಗ್ತಾ ಇರ್ತಾರೆ. ಅನೈತಿಕ ಪೊಲೀಸ್ಗಿರಿ ಅಂತಲ್ಲ ಅದು. ಒಂದು ಸಮಾಜ ಅಂತಲ್ಲ, ಎಲ್ಲ ಸಮಾಜದವರು ಇದ್ದಾರೆ ಅದರಲ್ಲಿ. FIR ಕಾಪಿ ನೋಡಿ, ಎಲ್ಲ ಸಮಾಜದವ್ರದ್ದು ಮೇಲೆ FIR ಆಗಿದೆ. ಯಾರು ಅನೈತಿಕ ಪೊಲೀಸ್ಗಿರಿ ಮಾಡಿದರೆ ಅವ್ರ ಮೇಲೂ ಆಗಿದೆ, ಯಾರು ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವ್ರ ಮೇಲೂ ಆಗಿದೆ. ಈ ಘಟನೆಯನ್ನು ಮೂಕ ಪ್ರೇಕ್ಷಕರಾಗಿ ನೋಡ್ತಿರುವಂಥ ಅಧಿಕಾರಿಗಳ ಮೇಲೂ ಆಗಿದೆ. ನಾವೇನು ಮೂಕ ಪ್ರೇಕ್ಷಕರಾಗಿ ನೋಡಿಲ್ಲ. ನಿನ್ನೆ ದಿನ ಹೋಗಿ ನಮ್ಮ ಕುರುಬ ಸಮಾಜದ ಮುಖಂಡರ ಜೊತೆಗೆ ಸಭೆ ಮಾಡಿದ್ದೀನಿ. ಆನಂತರ ದಲಿತ ಸಂಘಟನೆ ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ, ರೈತ ಸಂಘಟನೆ ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ, ಅಂಜುಮನ್ ಕಮಿಟಿಯವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ. ಮೀಟಿಂಗ್ ಮಾಡಿ ತಪ್ಪಿತಸ್ಥರು ಯಾರಾದರೂ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಹಚ್ಚಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ದಕ್ಷ ಅಧಿಕಾರಿಗಳಿದ್ದಾರೆ. ದಕ್ಷ ಅಧಿಕಾರಿಗಳು ಇರೋದ್ರಿಂದಲೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಾ ಇದ್ದಾರೆ. ಯಾಕಂದ್ರೆ 6 ಕಾಂಗ್ರೆಸ್ ಅದಾವೆ ನಮ್ಮಲ್ಲಿ. 6 ಕಾಂಗ್ರೆಸ್ಸನ್ನು ಹೆಂಗೆ ಡ್ಯಾಮೇಜ್ ಮಾಡಬೇಕಂತೇಳಿ ವಿರೋಧ ಪಾರ್ಟಿಯವ್ರು ಇಂಥವೆಲ್ಲ ಪ್ರಕರಣಗಳು ನೋಡ್ತಿರ್ತಾರೆ. ಬಟ್ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತು ಒಬ್ಬರಿಬ್ಬರು ತಪ್ಪು ಮಾಡಿದಾಗ ಅದು ಅಂದಿಸ್ಬಿಟ್ಟು ಯಾವ ಪ್ರಕರಣ ಇದ್ದರೂ ಅದು ರಾಜಕೀಯವಾಗಿ ಅದು ವಾಲ್ತೈತೆ. ನಾನು ನಿನ್ನೆ ಅದೇ ಪ್ರಶ್ನೆ ಮಾಡಿದೆ. ಇವತ್ತು ಕೆಲವೊಬ್ಬರು ಬಳಲ್ಕೊಪ್ಪಲ್ಲಿ ಒಂದು ಘಟನೆ ನಡೆದಿತ್ತು. ಆ ಬಳಲ್ಕೊಪ್ಪ ಘಟನೆಯಲ್ಲಿ ಸಂತ್ರಸ್ತೆ ಕುರುಬ ಸಮಾಜದವ್ರು ಇದ್ದರು, ಆರೋಪಿ ಮುಸ್ಲಿಂ ಸಮಾಜದವ್ರು. ಆವಾಗ ಅಂದಿನ ಅಂಜುಮನ್ ಕಮಿಟಿ ಏನು ಡಿಸಿಷನ್ ತಗೊಂಡ್ರು, ಆರೋಪಿಯ ಪರವಾಗಿ ನಿಲ್ಲದೆ ಆರೋಪಿಗೆ ಅವಾಗ ಅವನಿಗೂ ಧರ್ಮದೇಟು ಬಿದ್ದಿತ್ತು, ಕೇಸ್ ಮಾಡಿ ಇನ್ನೂ ಮಟ್ಟ ಅವನಿಗೆ ಯಾರು ಜಾಮೀನಿಗೆ ಅರ್ಜಿ ಹಾಕಿಲ್ಲ. ಆಮೇಲೆ ಡಿಸಿಷನ್ ಹೆಂಗೆ ತೊಗೊಂಡ್ರು ಅಂದ್ರೆ, ಅವನು ಸತ್ರ ಆ ಸ್ಮಶಾನದಲ್ಲಿ ಅವನಿಗೆ ಅಂತ್ಯಕ್ರಿಯೆ ಮಾಡೋಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಡಿಸಿಷನ್ ಸಮಾಜ ತಗೊಂತು. ನಿನ್ನೆನೂ ಕೂಡ ಹಾಲು ಮತ್ತು ಸಮಾಜದವರು ಕೂಡ ಅವ ನಿಜವಾಗೂ ತಪ್ಪು ಮಾಡ್ಯಾನಂದರೆ ನಮ್ಮದು ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಅವ ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ನಿಗೆ ನಾವೆಲ್ಲರೂ ಕೂಡ ಬೆಂಬಲ ಕೊಡೋಣ ಅಂತ ಡಿಸಿಷನ್ ಆಯಿತು. ಇದು ಬೇಕ್ರಿ. ಯಾವುದೇ ಸಮಾಜದವರು ತಪ್ಪು ಮಾಡ್ಯಾರ ಅಂದ್ರೆ ತಪ್ಪಂತ ಒಪ್ಕೋಬೇಕು. ಅದು ಒಪ್ಕೊಂಡಿದ್ದಾರೆ ನಮ್ಮಲ್ಲಿ ಎಲ್ಲ ಸಮಾಜದವರು. ಇವತ್ತು ನಾವು ನಿನ್ನೆ ಮೀಟಿಂಗ್ ಮಾಡಿದಾಗ ಇವತ್ತು ಯಾರೂ ಬಂದಿಗೆ ಹೋಗಿಲ್ಲ. ಸಹಜ ಜೀವನ ಇದೆ. ಅವರೇ BJP ಪಕ್ಷದವರು ಒಂದು ಸ್ವಲ್ಪ ಜನ ಹೋದ್ರಂತೆ. ನಾವು ನಮ್ಮ ವಿರೋಧ ಪಕ್ಷದವ್ರಿಗೆ ಆಗ್ರಹ ಮಾಡ್ತೀವಿ, ಸ್ಟ್ರೈಕ್ ಮಾಡಬೇಕಾ? ನಿಮ್ಮ ಬ್ಯಾನರ್ ಮೇಲೆ ಮಾಡಿ. ಯಾಕೆ ಅಮಾಯಕ ಜನರನ್ನ ಇದರಲ್ಲಿ ಎಳಿತೀರಾ ನೀವು? ನಾವೆಲ್ಲ ಚೆನ್ನಾಗಿದ್ದೇವೆ. ಅಲ್ಲಿ ಅವ್ರ ಮುಖಂಡರು ಇದ್ದರು, ಬೇರೆ ಯಾರು ಹೋಗಲಿಲ್ಲ. ಅದು ಅವರು ಏನಾದರೂ ಮಾಡಬೇಕಂದ್ರೆ ಅವ್ರ ಬ್ಯಾನರಲ್ಲಿ ಮಾಡಲಿ. ಯಾಕೆ ಜನರಿಗೆ ತಪ್ಪು ದಾರಿ ಎಳಿಬೇಕು? ನೀವು ಬಳಲ್ಕೊಪ್ಪ ಪ್ರಕರಣದಲ್ಲಿ ಸಂತ್ರಸ್ತೆ ಪರವಾಗಿದ್ರಿ, ಇಲ್ಲೇ ನೀವು ಆರೋಪಿ ಪರವಾಗಿ ಬರ್ತೀರಿ. ನಿಮ್ಮ ಸ್ಟ್ಯಾಂಡ್ ಏನು? ನಮ್ಮ ಸಿದ್ಧಾಂತ, ನಾವು ಅಲ್ಲೇನು ಸಂತ್ರಸ್ತೆನ ಪರ, ಇಲ್ಲೇನು ಸಂತ್ರಸ್ತೆ ಪರ, ಮುಂದೂ ಸಂತ್ರಸ್ತೆನ ಪರ. ಯಾವುದೇ ಸಮಾಜದವ ತಪ್ಪು ಮಾಡ್ಯಾನಂದ್ರೆ ತಪ್ಪೇ. ತಪ್ಪು ಮಾಡ್ಯಾರ ಅಂತೇಳಿ ಯಾರಿಗೂ ಸಾರ್ವಜನಿಕರಿಗೆ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅಧಿಕಾರ ಸರ್ಕಾರ ಕಾನೂನು ಕೊಟ್ಟಿಲ್ಲ. ತಪ್ಪು. ಅವ್ರ ಮೇಲೆ ಕೇಸು ಆಗಿದೆ, ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ನನ್ನ ತಾಲೂಕಿನಲ್ಲಿ ನಾನು ಅವಕಾಶ ಕೊಡೋದಿಲ್ಲ.
ನಮ್ಮ ಕ್ಷೇತ್ರದ ಜನತೆಗೆ ನಾ ಏನು ಹೇಳೋದು ಬೇಡ್ರಿ, ಉಪಚುನಾವಣೆಯಲ್ಲಿ ಅವರೇ ಹೇಳಿಬಿಟ್ಟಿದ್ದಾರೆ. ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾನು ಮುಂದುವರಿತೀನಿ. ಈ ಪ್ರಕರಣ ಅಂತಲ್ಲ, ಇಂಥ 3-4 ಪ್ರಕರಣಗಳದ್ದು ಯಾವುದೇ ಪ್ರಕರಣದಲ್ಲಿ ನಾನೊಬ್ಬ ತಾಲೂಕಿನ ಶಾಸಕನಾಗಿ ಸರ್ವ ಜನಾಂಗದವರು ಸೇರಿ ನನಗೆ MLA ಮಾಡಿದ್ದಾರೆ. ನಾನು ಸರ್ವ ಜನಾಂಗದವರ ಒಂದು ಆಸೆ ಆಕಾಂಕ್ಷೆಯನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾನೆ. ನನ್ನನ್ನು ಅವ್ರು ನಂಬಿದ್ದಾರೆ. ಇವತ್ತು ಬಂದ್ಗೆ ಯಾರು ಬೆಂಬಲ ಕೊಟ್ಟಿಲ್ಲ. ಇದು BJP ಪ್ರಾಯೋಜಿತ ಬಂದ್ ಅಂತ ಗೊತ್ತಿತ್ತು. ನಾನು ತಾಲೂಕಿನ ಶಾಸಕನಾಗಿ ಎಲ್ಲ ಸಮಾಜದ ಹಿರಿಯರಿಗೆ ನಾನೊಬ್ಬ ತಾಲೂಕಿನ ಶಾಸಕನ ಅನಂತ ಕೋಟಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ.